ಪ್ರಿಯ ಬಾಲಾಜಿ ಅನುಯಾಯಿಗಳೇ, ನಿಮಗೆಲ್ಲರಿಗೂ ನನ್ನ ರಾಮ ರಾಮ ಮತ್ತು ಜೈ ಸೀತಾರಾಮ್. ನಾನು ಪ್ರಾರ್ಥಿಸುತ್ತೇನೆ ನೀವು ಸ್ವತಃ ಆರೋಗ್ಯವಾಗಿರಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಉತ್ತಮ ಆರೋಗ್ಯದ ಸುಖವನ್ನು ಅನುಭವಿಸುತ್ತಿರಲಿ. ಇಂದು ನಾವು ಒಂದು ಅತ್ಯಂತ ಮುಖ್ಯ ಮತ್ತು ಅದ್ಭುತ ವಿಧಾನದ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ನಿಮ್ಮ ಅನೇಕ ಸಮಸ್ಯೆಗಳನ್ನು, ವಿಶೇಷವಾಗಿ ವೈರಿ ಸಂಬಂಧಿತ ತೊಂದರೆಗಳನ್ನು ಬೇರು ಸಹಿತ ನಿರ್ಮೂಲನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ನಿಮಗೆ ಯಾರಾದರೂ ನಿಮ್ಮ ಪ್ರಗತಿಯಲ್ಲಿ ಅಡ್ಡಿಯಾಗುತ್ತಿದ್ದಾರೆ ಎಂದು ಅನಿಸುತ್ತಿದ್ದರೆ, ಅಥವಾ ನಿಮ್ಮ ಸುತ್ತಲಿನ ಕೆಲವು ಜನರು ನಿಮ್ಮ ಬಗ್ಗೆ ಈರ್ಷೆಯಿಂದ ಒಳಸಂಚು ರಚಿಸುತ್ತಿದ್ದಾರೆ ಎಂದು ಭಾವಿಸುತ್ತಿದ್ದರೆ, ಅಥವಾ ಯಾರಾದರೂ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ ಏನೋ ಮಾಡಿಸಿದ್ದಾರೆ ಎಂದು ಅನುಮಾನಿಸಿದ್ದರೆ, ಈ ಮಾಹಿತಿ ನಿಮಗೆ ಅತ್ಯಂತ ಲಾಭದಾಯಕವಾಗಬಹುದು. ಅನುಯಾಯಿಗಳೇ, ಇಲ್ಲಿ ಚರ್ಚಿಸುತ್ತಿರುವ ಈ ತಾಂತ್ರಿಕ ಮತ್ತು ಜ್ಯೋತಿಷೀಯ ವಿಧಾನವು 3 ಲೋಹದ ಮೊಳೆಗಳು ಮತ್ತು 1 ನಿಂಬೆಯೊಂದಿಗೆ ಸಂಬಂಧಿಸಿದೆ. ನಿಮಗೆ ವಿಚಿತ್ರವಾಗಿ ಕಾಣಬಹುದು, ಕೇವಲ 3 ಲೋಹದ ಮೊಳೆಗಳನ್ನು ನಿಂಬೆಯಲ್ಲಿ ತುಂಬಿಸಿದರೆ ಹೇಗೆ ವೈರಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು. ಆದರೆ ಇದು ಯಾವುದೇ ಇಂದಿನ ಆವಿಷ್ಕಾರವಲ್ಲ. ಇದು ಪ್ರಾಚೀನ ಪರಂಪರೆಗಳು, ಪೂಜಾನುಷ್ಠಾನಗಳು ಮತ್ತು ತಾಂತ್ರಿಕ ಕ್ರಿಯೆಗಳಲ್ಲಿ ವರ್ಣಿಸಲಾದ ಅತ್ಯಂತ ಶಕ್ತಿಶಾಲಿ ವಿಧಿ. ಶತಮಾನಗಳಿಂದ ಋಷಿಮುನಿಗಳು ಮತ್ತು ಅನುಭವಿ ಸಾಧಕರು ಇದರ ಪರಿಣಾಮಕಾರಿತ್ವವನ್ನು ಹೇಳುತ್ತಾ ಬಂದಿದ್ದಾರೆ. ಈ ವಿಧಾನದ ಅತ್ಯಂತ ದೊಡ್ಡ ವಿಶೇಷತೆಯೆಂದರೆ ಇದನ್ನು ಮಂಗಳವಾರ ಅಥವಾ ಶನಿವಾರದಂದು ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತಮಯದ ವೇಳೆ ಮಾಡಬೇಕು. ಈ ಸಮಯವನ್ನು ಸಂಕಟಮೋಚನ ಹನುಮಾನ್ಜಿ ಮತ್ತು ಭೈರವ ಬಾಬಾನ ಕೃಪೆಯನ್ನು ಪಡೆಯಲು ಅತ್ಯಂತ ಶುಭವೆಂದು ಭಾವಿಸಲಾಗಿದೆ. ಈಗ ಇದರ ಸಾಮರ್ಥ್ಯದ ಬಗ್ಗೆ ಯೋಚಿಸಿ. ನಿಮ್ಮ ವೈರಿಗಳ ಸಂಖ್ಯೆ ಕಡಿಮೆ ಇರಲಿ ಅಥವಾ ಅವರು ಸಾವಿರಾರು ಲಕ್ಷಾಂತರಲ್ಲಿರಲಿ, ಈ 3 ಲೋಹದ ಮೊಳೆ ಮತ್ತು 1 ನಿಂಬೆಯ ವಿಧಾನವು ನಿಮ್ಮ ವಿರೋಧಿಗಳ ಸೊಂಟವನ್ನು ಮುರಿದು ಹಾಕುತ್ತದೆ. ಹೌದು ಅನುಯಾಯಿಗಳೇ, ನೀವು ಸರಿಯಾಗಿ ಕೇಳಿದ್ದೀರಿ. ವೈರಿಯ ಸೊಂಟ ಮುರಿಯುತ್ತದೆ ಅಂದರೆ ಅವರ ಎಲ್ಲಾ ಶಕ್ತಿ, ಎಲ್ಲಾ ಬಲ, ಎಲ್ಲಾ ಸಾಮರ್ಥ್ಯ ನಾಶವಾಗುತ್ತದೆ. ವಾಸ್ತವದಲ್ಲಿ ಅನೇಕ ಬಾರಿ ನಮ್ಮ ವೈರಿಗಳು ನಮಗೆ ಕಾಣುವುದಿಲ್ಲ, ನಮಗೆ ತಿಳಿಯುವುದೇ ಇಲ್ಲ ಯಾರು ನಮ್ಮ ವಿರುದ್ಧ ಒಳಸಂಚು ರಚಿಸುತ್ತಿದ್ದಾರೆ ಎಂದು. ಇಲ್ಲಿಯೇ ಈ ವಿಧಾನ ಹೆಚ್ಚು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಗುಪ್ತ ವೈರಿಗಳು ಮುಂದೆ ಸ್ನೇಹಿತರಂತೆ ನಟಿಸಿ, ಹಿಂದೆ ದುಷ್ಟತನ ಮಾಡುವವರು ಈ ಸಾಧನೆಯ ಪ್ರಭಾವದಿಂದ ಸೋಲೊಪ್ಪಿಕೊಳ್ಳುತ್ತಾರೆ. ಅವರ ಸೊಂಟ ಮುರಿಯುತ್ತದೆ, ಅವರ ಬೆನ್ನೆಲುಬು ಮುರಿಯುತ್ತದೆ. ವೈರಿಗಳು ಯಾರು? ಅವರು ವ್ಯಕ್ತಿಯನ್ನು ಎಲ್ಲಾ ಕಡೆಯಿಂದ ನಾಶ ಮಾಡುತ್ತಾರೆ. ವೈರಿಯು ಒಮ್ಮೆ ಹಿಂದೆ ಬಿದ್ದರೆ ಎಲ್ಲಾ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡಿ ವ್ಯಕ್ತಿಯ ಧನ ನಾಶವಾಗುವಂತೆ, ವ್ಯಾಪಾರ ನಾಶವಾಗುವಂತೆ, ಮನೆಯಲ್ಲಿ ಬಡತನ ಬರುವಂತೆ, ಸಾಲದ ಸಮಸ್ಯೆಗಳು ಬರುವಂತೆ ಮಾಡುತ್ತಾನೆ. ಇಂತಹ ಸೂಚನೆಯನ್ನು ಹೊಂದಿದ ಕೆಲವು ಜನರಿದ್ದಾರೆ. ಈ ಗುಪ್ತ ವೈರಿಗಳ ಬಗ್ಗೆ ಸುಲಭವಾಗಿ ತಿಳಿಯುವುದು ತುಂಬಾ ಕಷ್ಟ, ಯಾಕೆಂದರೆ ಅವರು ಗುಪ್ತ ರೀತಿಯಲ್ಲಿ ವೈರಿತ್ವ ನಿರ್ವಹಿಸುತ್ತಾರೆ. ಮುಂದೆ ತುಂಬಾ ಚೆನ್ನಾಗಿ ನಟಿಸುತ್ತಾರೆ, ಆದರೆ ಹಿಂದೆ ಹೊಡೆಯುತ್ತಾರೆ. ಅಂದರೆ ಹಿಂದೆ ಏನೆಲ್ಲ ಮಾಡುತ್ತಾರೆಯೋ ಅದರಿಂದ ವ್ಯಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತಾನೆ. ಅವನ ಧನ ನಾಶವಾಗುತ್ತದೆ, ಸಾಲದ ಸಮಸ್ಯೆಗಳು ಬರುತ್ತವೆ, ಅವನ ವ್ಯಾಪಾರ ಕೆಟ್ಟು ಹೋಗುತ್ತದೆ. ಆದ್ದರಿಂದ ಈ ಗುಪ್ತ ವೈರಿಗಳು ಅತ್ಯಂತ ಅಪಾಯಕಾರಿ. ಇವರಿಂದ ಬಹಳಷ್ಟು ಜಾಗರೂಕರಾಗಿರಬೇಕು. ಮುಂದಿನಿಂದ ಯಾರಾದರೂ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದರೆ ನೀವು ಅವರನ್ನು ತಪ್ಪಿಸಿಕೊಳ್ಳಬಹುದು. ಆದರೆ ಗುಪ್ತ ವೈರಿಗಳಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಪಘಾತಗಳು ನಡೆಯುತ್ತಿದ್ದರೆ, ಮನೆಯಲ್ಲಿ ಜಗಳ ವಾದಗಳು ಹೆಚ್ಚಾಗಿದ್ದರೆ, ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಬಿಸಿನೆಸ್ ಅಥವಾ ನೌಕರಿ ಹೋಗಿದ್ದರೆ, ವ್ಯಾಪಾರ ನಷ್ಟದಲ್ಲಿ ಹೋಗುತ್ತಿದ್ದರೆ, ಅದರ ಹಿಂದೆ ನಿಮ್ಮ ವೈರಿಯು ಏನೋ ಮಾಡಿಸಿದ್ದಾರೆ ಎಂದು ಭಾವಿಸಿದ್ದರೆ, ಇಂತಹ ಸಮಯದಲ್ಲಿ ನೀವು ಭಯಪಡುವ ಅಗತ್ಯವಿಲ್ಲ. ಕೇವಲ 3 ಲೋಹದ ಮೊಳೆ ನಿಂಬೆಯಲ್ಲಿ ತುಂಬಿಸುವ ಈ ಸಣ್ಣ ವಿಧಾನ ಮಾಡಿದರೆ ಸಾಕು. ನಿಮ್ಮ ವೈರಿಗಳು ಮತ್ತು ಹಗೆಗಳು ಅವರ ಸೊಂಟ ಮುರಿಯುತ್ತದೆ. ಅವರು ನಿಮ್ಮ ಜೀವನದಿಂದ ನಿರ್ಗಮಿಸುತ್ತಾರೆ. ನಾವು ಮೊದಲು ಹೇಳಿದ ಹಾಗೆ ನಿಂಬೆ ಸಾಮಾನ್ಯವಲ್ಲ, ನಿಂಬೆಯಲ್ಲಿ ಅದ್ಭುತ ಶಕ್ತಿಯಿದೆ. ನಿಂಬೆಯಲ್ಲಿ ಇಂತಹ ಶಕ್ತಿಗಳಿವೆ, ಅವು ನಿಮ್ಮ ವೈರಿಯನ್ನು ಬೇರು ಸಹಿತ ನಾಶ ಮಾಡಬಲ್ಲವು. ವಾಸ್ತುಶಾಸ್ತ್ರವಾಗಲಿ ಅಥವಾ ತಂತ್ರಶಾಸ್ತ್ರವಾಗಲಿ ಎಲ್ಲೆಡೆ ನಿಂಬೆಯ ವಿಧಾನಗಳು ಮಾಡಲಾಗುತ್ತದೆ. ನಿಂಬೆ ನಜರ್ ದೋಷವನ್ನು ದೂರ ಮಾಡುತ್ತದೆ, ಎಲ್ಲಾ ನೆಗೆಟಿವಿಟಿಯನ್ನು ಹೀರಿಕೊಳ್ಳುತ್ತದೆ. ಅಲ್ಲದೆ ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳು ನಿಂಬೆಯಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯವಿದೆ ಎಂದು ನಂಬಲಾಗುತ್ತದೆ. ಅದರ ಜೊತೆಗೆ 3 ಲೋಹದ ಮೊಳೆಗಳನ್ನು ಉಪಯೋಗಿಸಿದರೆ ಅದರ ಶಕ್ತಿ 3 ಪಟ್ಟು ಹೆಚ್ಚಾಗುತ್ತದೆ. ತಂತ್ರದಲ್ಲಿ 3 ಸಂಖ್ಯೆಗೆ ಬಹಳ ಮಹತ್ವವಿದೆ. ತ್ರಿದೇವರು, ಬ್ರಹ್ಮ, ವಿಷ್ಣು, ಮಹೇಶ್, 3 ಲೋಕಗಳು, 3 ಶಕ್ತಿಗಳು. 3 ಲೋಹದ ಮೊಳೆಗಳನ್ನು ನಿಂಬೆಯಲ್ಲಿ ತುಂಬಿಸಿದಾಗ ಅವು 3 ದಿಕ್ಕುಗಳಿಂದ ನಿಮ್ಮ ವೈರಿಯ ಮೇಲೆ ಹೊಡೆತ ನೀಡುತ್ತವೆ. ಮೊಳೆ ಎಂದರೆ ಚುಚ್ಚುವಿಕೆ, ನೋವು. 3 ಲೋಹದ ಮೊಳೆಗಳನ್ನು ನಿಂಬೆಯಲ್ಲಿ ತುಂಬಿಸಿದಾಗ ಮತ್ತು ಅದರ ಮೇಲೆ ವೈರಿಯ ಹೆಸರು ಬರೆದಾಗ ಅದು ನೇರವಾಗಿ ವೈರಿಯ ಶಕ್ತಿಯ ಮೇಲೆ ಹೊಡೆಯುತ್ತದೆ.
ವೈರಿಗೆ ತನ್ನ ಸೊಂಟದಲ್ಲಿ ಮೊಳೆ ಚುಚ್ಚುತ್ತಿರುವಂತೆ ಅನಿಸುತ್ತದೆ. ಅವನ ಶಕ್ತಿ ಕಡಿಮೆಯಾಗುತ್ತದೆ. ಅವನು ದುರ್ಬಲನಾಗುತ್ತಾನೆ. ನಿಂಬೆಯ ವಿಧಾನಗಳು ತಕ್ಷಣ ನಿಮ್ಮ ಜೀವನದಲ್ಲಿ ಪರಿಣಾಮ ತೋರಿಸುತ್ತವೆ. ನಿಮ್ಮ ಎಲ್ಲಾ ಸಮಸ್ಯೆಗಳು, ವೈರಿಗಳು, ಹಗೆಗಳು ನಿಮ್ಮ ಹಿಂದೆ ಬಿಡುತ್ತವೆ. ನಿಮ್ಮ ಜೀವನದಿಂದ ದೂರ ಹೋಗುತ್ತಾರೆ. ಅಲ್ಲದೆ 3 ಲೋಹದ ಮೊಳೆಗಳನ್ನು ತುಂಬಿಸಿದ್ದೀರಿ ಎಂದು ತಿಳಿದುಕೊಳ್ಳಿ. ವೈರಿ ಹಿಂದಿರುಗಿ ನೋಡುವ ತಪ್ಪು ಕೂಡ ಮಾಡುವುದಿಲ್ಲ. ಈ ವಿಧಾನವನ್ನು ಯಾವುದೇ ದಿನ ಮಾಡಬಹುದು, ಆದರೆ ಮಂಗಳವಾರ ಮತ್ತು ಶನಿವಾರ ಉತ್ತಮ. ಸ್ತ್ರೀ ಪುರುಷ ಎಲ್ಲರೂ ಮಾಡಬಹುದು. ನಿಮ್ಮ ಮನೆಯ ಮೇಲೆ ಯಾರಾದರೂ ಏನೋ ಮಾಡಿಸಿದ್ದಾರೆ, ವ್ಯಾಪಾರವನ್ನು ಬಂಧಿಸಿದ್ದಾರೆ, ಮನೆಯ ಸದಸ್ಯರಿಗೆ ಏನೋ ಮಾಡಿದ್ದಾರೆ ಎಂದು ಭಾವಿಸಿದ್ದರೆ, ಅಥವಾ ನೀವು ಜೀವನದಲ್ಲಿ ಬಹಳ ಹಿಂದುಳಿದಿದ್ದೀರಿ ಎಂದರೆ ಅದರ ಹಿಂದೆ ನಿಮ್ಮ ಹಗೆಗಳು ಮತ್ತು ವೈರಿಗಳ ಕೈ ಇರಬಹುದು. ಈ ಕಲಿಯುಗದ ಸಮಯದಲ್ಲಿ ತುಂಬಾ ಕಡಿಮೆ ಜನರೇ ನಿಮ್ಮ ಸಂತೋಷಕ್ಕೆ ಸಂತೋಷಪಡುತ್ತಾರೆ. ನೀವು ಜೀವನದಲ್ಲಿ ಮುಂದುವರಿಯುತ್ತಿದ್ದೀರಿ, ಉತ್ತಮ ವ್ಯಾಪಾರ ಮಾಡುತ್ತಿದ್ದೀರಿ ಅಥವಾ ನಿಮ್ಮ ಬಿಸಿನೆಸ್ನಲ್ಲಿ ಲಾಭವಾಗುತ್ತಿದ್ದರೆ ಕೆಲವರು ಈರ್ಷ್ಯಪಡುತ್ತಾರೆ. ಕೆಲವರು ಇತರರ ಯಶಸ್ಸನ್ನು ನೋಡಿ ಮನಸ್ಸಿನಲ್ಲಿ ಕುರುಬುತ್ತಾರೆ. ಆ ಈರ್ಷ್ಯೆ ವೈರಿತ್ವಕ್ಕೆ ಬದಲಾಗುತ್ತದೆ. ಅವರು ಯೋಚಿಸುತ್ತಾರೆ, ಈ ವ್ಯಕ್ತಿಯನ್ನು ಹೇಗೆ ಹಿಂದೆ ತರಬಹುದು, ಇವನ ಧನವನ್ನು ಹೇಗೆ ನಾಶ ಮಾಡಬಹುದು. ಆದರೆ ನೋಡಿ, ನಿಮ್ಮ ವೈರಿಗಳು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಅವರು ನಿಮ್ಮ ಮೇಲೆ ಎಷ್ಟೇ ದೊಡ್ಡದಾಗಿ ಮಾಡಿಸಿರಲಿ, ನೀವು 3 ಲೋಹದ ಮೊಳೆ ನಿಂಬೆಯಲ್ಲಿ ತುಂಬಿಸುವ ಈ ವಿಧಾನ ಮಾಡಿದ ತಕ್ಷಣ ಎಲ್ಲವೂ ದೂರವಾಗುತ್ತದೆ. ಈಗ ವಿಧಾನದ ಬಗ್ಗೆ ಮಾತನಾಡೋಣ. ಮೊದಲು ನೀವು ಒಂದು ಹಸಿರು ನಿಂಬೆ ತೆಗೆದುಕೊಳ್ಳಿ. ಹಸಿರು ನಿಂಬೆ ತೆಗೆದುಕೊಳ್ಳಿ. ಹಳದಿ ನಿಂಬೆ ಈ ವಿಧಾನದಲ್ಲಿ ಕೆಲಸ ಮಾಡುವುದಿಲ್ಲ. ನಿಂಬೆ ತಾಜಾವಾಗಿರಬೇಕು. ಕತ್ತರಿಸಿದ್ದು, ಹರಿದದ್ದು ಅಥವಾ ಕೊಳೆತದ್ದು ಇರಬಾರದು. ಅದೇ ರೀತಿ 3 ಲೋಹದ ಮೊಳೆಗಳನ್ನು ತೆಗೆದುಕೊಳ್ಳಿ. ಸ್ಟೀಲ್ ಮೊಳೆಗಳು ಬೇಡ. ಲೋಹದ ಮೊಳೆಗಳು ಹೊಸದಾಗಿರಬೇಕು. ತುಕ್ಕು ಹಿಡಿದ ಅಥವಾ ಬಗ್ಗಿದ ಮೊಳೆಗಳು ಬೇಡ. 3 ನೇರ ಬಲಶಾಲಿ ಲೋಹದ ಮೊಳೆಗಳನ್ನು ತೆಗೆದುಕೊಳ್ಳಿ. 1 ಕಪ್ಪು ಬಣ್ಣದ ಲೇಖನಿ ಅಥವಾ ಮಾರ್ಕರ್ ಕೂಡ ತೆಗೆದುಕೊಳ್ಳಿ. ಈ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಮನೆಯ ಒಂದು ಗುಪ್ತ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಯಾರು ನಿಮ್ಮನ್ನು ತೊಂದರೆಪಡಿಸದಂತಹ ಸ್ಥಳವಾಗಿರಲಿ. ನೆಲದ ಮೇಲೆ ಕುಳಿತು ಮಾಡಿದರೆ ಹೆಚ್ಚು ಉತ್ತಮ. ನಿಮ್ಮ ಮುಖ ದಕ್ಷಿಣ ದಿಕ್ಕಿನತ್ತ ಇರಬೇಕು. ಇದಾದ ನಂತರ ನಿಂಬೆಯನ್ನು ತೆಗೆದುಕೊಂಡು ಕಪ್ಪು ಲೇಖನಿಯಿಂದ ಅದರ ಮೇಲೆ ಎ ವೈರಿಯೇ ಎಂದು ಬರೆಯಿರಿ. ವೈರಿಯ ಹೆಸರು ತಿಳಿದಿದ್ದರೆ ಅದನ್ನು ಬರೆಯಬಹುದು. ಹೆಚ್ಚು ವೈರಿಗಳಿದ್ದರೆ ಕೇವಲ ಐ ವೈರಿಯೇ ಎಂದು ಬರೆಯಿರಿ. ಇದಾದ ನಂತರ 3 ಲೋಹದ ಮೊಳೆಗಳನ್ನು ಒಂದೊಂದಾಗಿ ನಿಂಬೆಯಲ್ಲಿ ತುಂಬಿಸಬೇಕು. 3 ಮೊಳೆಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ತುಂಬಿಸಿ, ಒಂದು ಮೇಲ್ಭಾಗದಲ್ಲಿ, ಒಂದು ಮಧ್ಯಭಾಗದಲ್ಲಿ ಮತ್ತು ಒಂದು ಕೆಳಭಾಗದಲ್ಲಿ. ಮೊದಲ ಮೊಳೆ ತುಂಬಿಸುವಾಗ ಹೇಳಿ, ಓಂ ಹನುಮತೆ ನಮ, ವೈರಿ ಸೊಂಟ ಮುರಿಯಲಿ. 2ನೇ ಮೊಳೆ ತುಂಬಿಸುವಾಗ ಮತ್ತೆ ಅದೇ ಹೇಳಿ. 3ನೇ ಮೊಳೆ ತುಂಬಿಸುವಾಗ ಕೂಡ ಅದೇ ಮಂತ್ರವನ್ನು ಹೇಳಿ. ಪ್ರತಿ ಮೊಳೆ ತುಂಬಿಸುವಾಗ ವೈರಿಯ ಹೆಸರು ಹೇಳಬಹುದು. ಹೆಸರು ತಿಳಿಯದಿದ್ದರೆ ಎ ವೈರಿಯೇ ಎಂದು ಹೇಳಿ. 3 ಮೊಳೆಗಳನ್ನು ತುಂಬಿಸಿದ ನಂತರ ನಿಂಬೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಈಗ ಈ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಓಂ ನಮೋ ಭಗವತೆ ರುದ್ರಾಯ ವೈರಿ ವಿನಾಶನಾಯ ಪಟ್ ಸ್ವಾಹ. ಮಂತ್ರ ಜಪಿಸುವಾಗ ವೈರಿಯ ಶಕ್ತಿ ಕಡಿಮೆಯಾಗುತ್ತಿದೆ ಎಂದು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. 21 ಬಾರಿ ಮಂತ್ರ ಮುಗಿದ ನಂತರ ಸಂಕಟಮೋಚನ ಹನುಮಾನ್ಜಿ ಮತ್ತು ಭೈರವ ಬಾಬಾನನ್ನು ಸ್ಮರಿಸಿ ಪ್ರಾರ್ಥಿಸಿ. ನಂತರ ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋಗಿ. ಅಲ್ಲಿ ಒಂದು ದೊಡ್ಡ ಮುಳ್ಳುಳ್ಳ ಮರವನ್ನು ಹುಡುಕಿ. ಸಾಧ್ಯವಾದರೆ ಬಬೂಲ್ ಮರದ ಬಳಿ ಹೋಗಿ. ಮಣ್ಣಿನಲ್ಲಿ ಒಂದು ಸಣ್ಣ ಗುಂಡಿ ತೋಡಿ. ಆ ಗುಂಡಿಯಲ್ಲಿ 3 ಮೊಳೆ ತುಂಬಿದ ನಿಂಬೆಯನ್ನು ಇಟ್ಟು ಮಣ್ಣಿನಿಂದ ಮುಚ್ಚಿ. ನಿಂಬೆಯನ್ನು ಹೂಳುತ್ತಿರುವಾಗ ಹೇಳಿ, ಈ ನಿಂಬೆ ಮಣ್ಣಿನಲ್ಲಿ ಹೂಳುತ್ತಿರುವಂತೆ ನನ್ನ ವೈರಿಯ ಶಕ್ತಿ ಹೂಳಲಿ. ಇದಾದ ನಂತರ ಹಿಂದೆ ತಿರುಗದೆ ಮನೆಗೆ ಬನ್ನಿ. ಮನೆಗೆ ಬಂದ ನಂತರ ಕೈಮುಖ ತೊಳೆಯಿರಿ. ಈ ವಿಧಾನವನ್ನು ಸಾಯಂಕಾಲ ಅಥವಾ ರಾತ್ರಿ 9 ಗಂಟೆಯೊಳಗೆ ಮಾಡಬೇಕು. ಮಹಿಳೆಯರು ಮಾಸಿಕ ಧರ್ಮದ ಸಮಯದಲ್ಲಿ ಈ ವಿಧಾನ ಮಾಡುವುದನ್ನು ತಪ್ಪಿಸಬೇಕು. ಅನ್ವಯಿಗಳೇ, ನೀವು ಮೇಲೆ ಹೇಳಿದ ಎಲ್ಲಾ ಹಂತಗಳನ್ನು ಸರಿಯಾಗಿ ಪಾಲಿಸಿದರೆ ನಿಮ್ಮ ವೈರಿಗಳು ನಿಧಾನವಾಗಿ ದುರ್ಬಲರಾಗುತ್ತಾರೆ. ನಿಂಬೆ ಮಣ್ಣಿನಲ್ಲಿ ಹೂಳಿದ ನಂತರ ಅದು ನಿಧಾನವಾಗಿ ಕೊಳೆಯುತ್ತದೆ. ಅದು ಕೊಳೆಯುತ್ತಾ ಹೋದಂತೆ ವೈರಿಯ ಶಕ್ತಿಯು ಕ್ಷೀಣಿಸುತ್ತಾ ಹೋಗುತ್ತದೆ. ಮೊದಲ ದಿನದಿಂದಲೇ ವೈರಿಗಳಿಗೆ ಅವರ ಶಕ್ತಿ ಕಡಿಮೆಯಾಗುತ್ತಿದೆ ಎಂದು ಅನಿಸುತ್ತದೆ. 2ನೇ 3ನೇ ದಿನಕ್ಕೆ ಅವರ ಮನೆಯಲ್ಲಿ ಜಗಳಗಳು ಆರಂಭವಾಗುತ್ತವೆ. 4ನೇ 5ನೇ ದಿನಕ್ಕೆ ಅವರ ಸ್ಥಿತಿ ಇನ್ನೂ ಕೆಟ್ಟಾಗುತ್ತದೆ. 6ನೇ 7ನೇ ದಿನಕ್ಕೆ ವೈರಿ ಸಂಪೂರ್ಣವಾಗಿ ಮುರಿಯುತ್ತಾನೆ ಅಥವಾ ನಿಮ್ಮಿಂದ ದೂರ ಹೋಗುತ್ತಾನೆ. ಈ ವಿಧಾನ ತುಂಬಾ ಶಕ್ತಿಶಾಲಿ ಎಂದು ನಂಬಲಾಗುತ್ತದೆ.
ಕಪ್ಪು ಜಾದು, ಟೋನ, ಬಂಧನ, ಉಚ್ಚಾಟನ ಎಲ್ಲವೂ ನಾಶವಾಗುತ್ತವೆ ಎಂದು ಹಲವರು ಭಾವಿಸುತ್ತಾರೆ. ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಬರುತ್ತದೆ. ಈಗ ಕೆಲವು ಮುಖ್ಯ ಸಾವಧಾನತೆಗಳು. 1. ವಿಧಾನ ಮಾಡುವ ಮೊದಲು ಸ್ನಾನ ಮಾಡಿ ಸ್ವಚ್ಛ ಉಡುಪು ಧರಿಸಿ. 2. ಮಂತ್ರ ಹೇಳುವಾಗ ಪೂರ್ಣ ವಿಶ್ವಾಸ ಇರಲಿ. 3. ಈ ವಿಧಾನದ ಬಗ್ಗೆ ಹೆಚ್ಚು ಜನರಿಗೆ ಹೇಳಬೇಡಿ. 4. ವಿಧಾನ ಮಾಡಿದ ನಂತರ 2 ಗಂಟೆಗಳವರೆಗೆ ಶಾಂತವಾಗಿರಿ. 5. ಮುಂದಿನ 7 ದಿನಗಳವರೆಗೆ ಹನುಮಾನ್ ಚಾಲೀಸಾ ಪಠಣ ಮಾಡಿ. 6. ಈ ದಿನಗಳಲ್ಲಿ ಜಗಳ ಮತ್ತು ಕೋಪ ತಪ್ಪಿಸಿ. 7. ಸಾಧ್ಯವಾದರೆ ಮಂಗಳವಾರ ವ್ರತ ಇರಿಸಿ. 8. ಪ್ರತಿರಾತ್ರಿ ಹನುಮಾನ್ಜಿಯ ಮುಂದೆ ಒಂದು ದೀಪ ಹಚ್ಚಿ. ಕೊನೆಯಲ್ಲಿ ಒಂದು ಮಾತು, ಯಾವುದೇ ವಿಧಾನ ವಿಶ್ವಾಸ ಮತ್ತು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಪರಿಣಾಮಕಾರಿಯಾಗುತ್ತದೆ ಎಂದು ಹಲವರು ನಂಬುತ್ತಾರೆ. ನೀವು ವಿಶ್ವಾಸದಿಂದ ಮತ್ತು ನಿಯಮ ಪಾಲನೆಯೊಂದಿಗೆ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅನುಯಾಯಿಗಳೇ, ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ ಅಥವಾ ಜೈ ಬಾಲಾಜಿ ಮಹಾರಾಜ ಎಂದು ಬರೆಯುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ರಾಮ ರಾಮ ಮತ್ತು ಜೈ ಸೀತಾರಾಮ್.